ಸಿಎಂ ರಾಜೀನಾಮೆಗೆ ಒಂದ್ ಕಡೆ ತಂದೆ ಆಗ್ರಹಿಸ್ತಾ ಇದ್ದಾರೆ, ಇನ್ನೊಂದ್ ಕಡೆ ಪುತ್ರ ಅದನ್ನ ವಿರೋಧಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿದ್ರು ಕೆಬಿ ಕೋಳಿವಾಡ. ಕೆಬಿ ಕೋಳಿವಾಡ ಪುತ್ರ ಶಾಸಕ ಪ್ರಕಾಶ್ ಕೋಳಿವಾಡ ಅದನ್ನ ವಿರೋಧಿಸ್ತಾ ಇದ್ದಾರೆ. ನಾನು ಸಿದ್ದರಾಮಯ್ಯ ಅವರ ಅಭಿಮಾನಿ, ಅವರ ಕಟ್ಟ ಹಿಂಬಾಲಕ. ನನಗೆ ಸಿಎಂ ಹಾಗೂ ನಮ್ಮ ತಂದೆ ಇಬ್ರು ಕೂಡ ಎರಡು ಕಣ್ಣುಗಳಿದ್ದಂತೆ. ರಾಜೀನಾಮೆ ವಿಚಾರದಲ್ಲಿ ನನ್ನ ತಂದೆಯವರ ಮಾತು ಕೇಳಿ ಶಾಕ್ ಆಗಿದೆ. ತಂದೆಯ ಮಾತಿಗೆ ನನ್ನ ಸಹಮತ ಇಲ್ಲ ಅಂತ ಪ್ರಕಾಶ್ ಕೋಳಿವಾಡ ಹೇಳಿದ್ದಾರೆ. ನಿಷ್ಕಳಂಕ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡಬಾರದು. ನಮ್ಮ ತಂದೆಗೆ 82 ವರ್ಷ, ಸುಮಾರು 3 ಆಪರೇಷನ್ ಆಗಿದೆ. ತಂದೆ ಭೇಟಿಯಾಗಿ ಈ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಪ್ರಕಾಶ್ ಕೋಳಿವಾಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಕೆಬಿ ಕೋಳಿವಾಡ ಆಗ್ರಹಿಸಿದ್ರು. ಈ ಮಾತಿಗೆ ಪುತ್ರ ಪ್ರಕಾಶ್ ಕೋಳಿವಾಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ತಂದೆಯ ಮಾತಿಗೆ ನನ್ನ ವಿರೋಧ ಇದೆ, ನನ್ನ ಸಹಮತ ಇಲ್ಲ ಅಂತ ಹೇಳಿದ್ದಾರೆ. ಮುಜುಗರ ಮಾಡಬೇಕು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಮಾಜಿ ಸ್ಪೀಕರ್ ಹೇಳ್ತಿದ್ದಾರೆ ಅಂತ ನಮಗೆ ಕೇಳಿ ಇಬ್ರು ದಿಗ್ಭ್ರಾಂತರಾದ್ರು. ಇದು ಯಾಕೆ ಹಿಂಗೆ ಆಗ್ತಾ ಇದೆ, ಆಗಬಾರ್ದಾಗಿತ್ತಲ್ಲ, ತಪ್ಪು ನಡೀತಾ ಇದೆಯಲ್ಲ ಅಂತಕ್ಕಂಥದ್ದು ಇಬ್ಬರಿಗೂ ಅನಿಸಿದಷ್ಟೇ ಅಲ್ಲ. ನಾನು ಯಾಕೆ ಹಿಂಗೆ ಆಗ್ತಾ ಇದೆ, ಯಾಕೆ ಹಿಂಗೆ ನಮ್ಮ ತಂದೆಯವರು ಹೇಳಿಕೆ ಕೊಡ್ತಾ ಇದ್ದಾರೆ, ಬಿಜೆಪಿಯವರು ಷಡ್ಯಂತ್ರ, ಯಾವುದೇ ಹುರುಳಿಲ್ಲದ ಕೇಸಿನಲ್ಲಿ ವಾಮ ಮಾರ್ಗವನ್ನು ಹುಡುಕಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರದೇ ಅದನ್ನು ಡಿಸ್ಟೆಬಿಲೈಸ್ ಮಾಡಲಿಕ್ಕೆ, ಅದನ್ನು ಬೀಳಿಸಲಿಕ್ಕೆ ಹುನ್ನಾರ ಮಾಡ್ತಕ್ಕಂಥದ್ದು ನಮಗೂ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಈ ಮೂಡ ಕೇಸಲ್ಲೂ ಕೂಡ ಯಾವುದೇ ಹುರುಳಿಲ್ಲದ್ರೂ ಕೂಡ, ಸಿದ್ದರಾಮಯ್ಯನವರ ಯಾವುದೇ ಭಾಗತ್ವ ಇಲ್ಲದೇ ಇದ್ರೂ ಕೂಡ ಅವರನ್ನ ಮುಜುಗರಗೊಳಿಸಲಿಕ್ಕೆ ಈ ಥರದ ಒಂದು ವ್ಯವಸ್ಥೆಯನ್ನು ಬಿಜೆಪಿಯ ಸರ್ಕಾರ, ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರವನ್ನು ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವ್ರನ್ನು ಮುಜುಗರ ಮಾಡಬೇಕು. ಸ್ಥಿರವಾದ ಸರ್ಕಾರವನ್ನು 136 ಜನ ಏನು ಕರ್ನಾಟಕ ರಾಜ್ಯದ ಜನತೆ ಆಶೀರ್ವಾದ ಮಾಡಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ